ದುರ್ಗಮ ಹಾದಿಯಲ್ಲಿ ಸತ್ಯ ಶೋಧಿಸುತ್ತಾ ಎಸ್ಐಟಿ. ನಿಗೂಢ ಸರಣಿ ಸಾವುಗಳ ಸತ್ಯದ ಜಾಡು ಬಯಲಾಗುತ್ತಾ. ಅನಾಮಿಕ ದೂರುದಾರನ ವಿಚಾರಣೆಯ ಬಳಿಕ ಸ್ಥಳ ಮಹಜರಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ದೂರುದಾರ ಜಾಗವನ್ನು ತೋರಿಸಿರೋದು. ಎಸ್ಐಟಿ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ನಡೀತಾ ಇದೆ ಈ ಎಲ್ಲ ಪ್ರಕ್ರಿಯೆಗಳು. FSL ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಯಾಕೆಂದರೆ ಅವ್ರು ಕಲೆಕ್ಟ್ ಮಾಡ್ಕೋಬೇಕಲ್ಲ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವರು ಬಂದಿರ್ತಾರೆ. ಬಂದು ಆತ ತೋರಿಸಿದ ಜಾಗದಲ್ಲಿ ಅದನ್ನು ತೆಗೆದಾಗ ಅಲ್ಲೇನು ಅಸ್ಥಿಪಂಜರ ಸಿಗುತ್ತೆ, ಮೂಳೆ ಸಿಗುತ್ತೆ, ಎಲ್ಲವನ್ನು ಕಲೆಕ್ಟ್ ಮಾಡಬೇಕು, ಮಣ್ಣನ್ನು ಕಲೆಕ್ಟ್ ಮಾಡಬೇಕು. ಅವೆಲ್ಲ ಫೊರೆನ್ಸಿಕ್ ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು, ವಿಧಿವಿಜ್ಞಾನ ಪ್ರಯೋಗಾಲಯದವರು. ಹಾಗಾಗಿ ಈಗ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಸರ್ವೆ ಇಲಾಖೆ ಆ ಅಧಿಕಾರಿಗಳು ಇರ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಸ್ಥಳಕ್ಕೆ ಆ ದೂರುದಾರನನ್ನು ಕರೆ ತಂದಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮುಂದಿನ ಪ್ರಕ್ರಿಯೆಗಳು ಏನೇನು, ಯಾರ ಸಮ್ಮುಖದಲ್ಲಿ ಹೇಗಾಗುತ್ತೆ ಅಂತ. ಅರವಿಂದ್, ಈಗ ಸದ್ಯ SIT ಅಧಿಕಾರಿಗಳು ಬೆಳ್ತಂಗಡಿ SIT ಕಚೇರಿಯಿಂದ ಬಿಗಿ ಭದ್ರತೆಯಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಕರ್ಕೊಂಡು ಬಂದಿದ್ದಾರೆ. ಆತ ಇದೇ ಜಾಗವನ್ನ ತೋರಿಸಿರುವಂತದ್ದು. ಹಾಗಾಗಿ ನಿಗದಿತ ಅಂತ ಸ್ಥಳಕ್ಕೇನೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಆತ ಮೊದಲು ತಂದಿರುವಂತ ನ್ಯಾಯಾಲಯಕ್ಕೆ ಏನು ಹಾಜರುಪಡಿಸಿರುವಂತ ತಲೆಬುರುಡೆ ಏನಿದೆ, ಆ ತಲೆಬುರುಡೆಯನ್ನ ಇಲ್ಲಿಂದ ತೆಗೆದಿದ್ದೇನೆ ಅನ್ನುವಂಥದ್ದನ್ನ ಆತ ನಿನ್ನೆ ನಡೆದಿರುವಂತ ವಿಚಾರಣೆ ವೇಳೆ ತಿಳಿಸಿದ್ದಾನೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಆತನನ್ನ ಅಲ್ಲಿಗೆ ಸ್ಥಳ ಮಹಾಜರು ಮಾಡ್ಲಿಕ್ಕೆ ಕರ್ಕೊಂಡು ಬಂದಿರುವಂತದ್ದು. SIT ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿಗಳು, ಸರ್ವೆ ಇಲಾಖೆಯ ಅಧಿಕಾರಿಗಳು, ಅದರ ಜೊತೆಗೆ ಸ್ಥಳೀಯ ಧರ್ಮಸ್ಥಳ ಪೊಲೀಸರು ಸೇರಿದಂತೆ ಎಲ್ಲರೂ ಅದರ ಜೊತೆಗೆ ಇರುವಂತದ್ದು. ಈ ಒಂದು ಪ್ರಕ್ರಿಯೆ ಆಗುವಂತ ಸಂದರ್ಭದಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಮಹಜರಾಗಬೇಕಾಗುತ್ತೆ. ಹಾಗಾಗಿ ದೂರುದಾರನ ಸಮಕ್ಷಮದಲ್ಲಿ ಜೊತೆಗೆ ಇಲ್ಲಿನ ಅಧಿಕಾರಿಗಳ ಸಮಕ್ಷಮದಲ್ಲಿ ಈಗ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಈ ಒಂದು ಸ್ನಾನಘಟ್ಟದ ಕೊನೆಯ ಭಾಗದಲ್ಲಿ ಆತ ಈಗ ಜಾಗವನ್ನು ತೋರಿಸಿರುವಂತದ್ದು. ಆ ಜಾಗದಲ್ಲಿ ಆತ ಹೂತಾಕಿದ್ದೇನೆ, ಜೊತೆಗೆ ಆ ಹೂತಾಕಿರುವಂತ ತಲೆಬುರುಡೆನ ಇತ್ತೀಚೆಗೆ ಆತ ತೆಗೆದಿದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾನೆ. ಹಾಗಾಗಿ ಆ ಸ್ಥಳದಲ್ಲಿ ಈಗ ಆ ಸ್ಥಳ ಮಹಾಜರು ಮಾಡುವಂತ ಪ್ರಕ್ರಿಯೆಗಳು ಆರಂಭ ಆಗಿರುವಂತದ್ದು. ಆ ಬಳಿಕ ಆತ ಅಲ್ಲೇ ತೆಗೆದಿರುವಂತದ್ದು ಏನಾದ್ರೂ ಗೊತ್ತಾದ್ರೆ ಅಲ್ಲಿಂದ ಮಣ್ಣನ್ನ ತೆಗೆದು ಅದನ್ನ ಪ್ರಯೋಗಾಲಯಕ್ಕೆ ಕಳಿಸುವಂತದ್ದಿದೆ. ಈಗಾಗಲೇ ಆ ತಲೆಬುರುಡೆಯ ವರದಿಗಾಗಿ FSL ಗೆ ಕಳಿಸಲಾಗಿದೆ. ಆ FSL ನಿಂದ ವರದಿ ಇನ್ನೂ ಬಂದಿಲ್ಲ. ವರದಿ ಬಂದ ನಂತರ ಇವತ್ತು ಈ ಮಣ್ಣನ್ನು ಏನ್ ತೆಗಿತಾರೆ ಇದರ ವರದಿಯನ್ನು FSL ಗೆ ಕಳಿಸ್ತಾರೆ. ವರದಿ ಬಂದ ನಂತರ ಎರಡನ್ನ ಮ್ಯಾಚ್ ಮಾಡಿ ನೋಡಿದಾಗ ಈತ ಹೇಳಿರುವಂತದ್ದು ನಿಜ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಬಳಿಕ ಮುಂದಿನ ಪ್ರಕ್ರಿಯೆಗಳೆಲ್ಲ ನಡೆಯುವಂಥದ್ದು. ಓಕೆ, ಬಟ್ ಇವಾಗ ಸಾಮಾನ್ಯವಾಗಿ ಈ ಥರ ಹೂತಿಟ್ಟ ಶವಗಳನ್ನು ತೆಗಿಬೇಕು ಮತ್ತೆ ಅಂತಂದಾಗ ಅದಕ್ಕೆ ಕೆಲವೊಂದು ಕಾನೂನು ಪ್ರಕ್ರಿಯೆಗಳು ಆಗಬೇಕಾಗುತ್ತೆ, ಕೋರ್ಟ್ನ ಅನುಮತಿ ಬೇಕಾಗುತ್ತೆ. ಈಗ ಅವೆಲ್ಲವನ್ನ ಕೂಡ SIT ಅವರು ಪಡ್ಕೊಂಡಿದ್ದಾರೆ ಅಂತ ಸುಕ್ಪಾಲ್? ಹೌದು, ಈಗ ಸದ್ಯಕ್ಕೆ ನ್ಯಾಯಾಲಯದ ಅನುಮತಿ ಸಿಕ್ಕಿಲ್ಲ. ಆದ್ರೆ ಈಗ ಇಲ್ಲಿ ಯಾವುದೇ ರೀತಿಯಾದಂತ ಹೂತಿರುವುದನ್ನ ತೆಗೆಯುವಂತ ಪ್ರಕ್ರಿಯೆಗಳಾಗೋದಿಲ್ಲ. ಆತನ ಇವತ್ತು ಸ್ಥಳ ಮಹಾಜರಾಗುವಂತದ್ದು. ಈ ಒಂದು ಸ್ಥಳದಲ್ಲಿ ನಾನು ಹೂತಾಕಿದ್ದೇನೆ, ಅಲ್ಲಿಂದಲೇ ನಾನು ತೆಗೆದಿದ್ದೇನೆ ಅನ್ನುವಂಥದ್ದನ್ನ ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು ಸ್ಥಳ ಮಹಾಜರನ್ನ ಮಾಡ್ತಾರೆ. ಆ ಬಳಿಕ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಆ ಸಂದರ್ಭದಲ್ಲಿ ಅದನ್ನ ಹೊರಗೆ ತೆಗೆಯುವಂತ ಸಂದರ್ಭ ಏನಿತ್ತು, ಆ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಅದನ್ನ ಹೊರಗೆ ತೆಗೆಯುವಂತದ್ದು. ಜೊತೆಗೆ ಅಲ್ಲಿ ಬೇರೆ ಏನಾದ್ರೂ ಕೇವಲ ತಲೆಬುರುಡೆ ಮಾತ್ರ ಈಗ ಹೊರಗೆ ತೆಗೆದಿರುವಂತದ್ದು. ಇನ್ನುಳಿದ ದೇಹದ ಅಸ್ಥಿಪಂಜರಗಳು ಇದೆಯಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾರೆ. ಅದನ್ನು ವಶಕ್ಕೆ ಪಡಿಬೇಕಾಗುತ್ತೆ. ಆ ಬಳಿಕ ಅಲ್ಲಿನ ಮಣ್ಣನ್ನು ಪರಿಶೀಲನೆಗಾಗಿ ಕಳಿಸಬೇಕಾಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಆ ಬಳಿಕ ನಡೆಯುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿನ ಸ್ಥಳ ಮಹಾಜರನ್ನ ಮಾಡುವಂತ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿ ಸುಕ್ಪಾಲ್ ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಅಂದ್ರೆ ಇವತ್ತು ಮಣ್ಣನ್ನ ಅಗೆಯೋದಿಲ್ಲ, ಬರೀ ಜಾಗವನ್ನ ತೋರಿಸೋದು. ಆ ಜಾಗದ ಮಹಜರ್ ಪಂಚನಾಮೆ ಆಗಬೇಕು. ಆ ನಂತರ ಅದನ್ನು ತೆಗಿತಾರೆ ಪರ್ಮಿಷನ್ ತಗೊಂಡು.